ಇಸ್ರೇಲ್ ಇರಾನ್ ನಡುವೆ ತೀವ್ರಗೊಂಡಿದೆ ಸಂಘರ್ಷ. ಭಾರತೀಯ ಮೂಲದ ವಿದ್ಯಾರ್ಥಿಗಳ ರಕ್ಷಣೆ ಈಗ ಆರಂಭವಾಗ್ತಾ ಇದೆ. ಕಳೆದ 3-4 ವರ್ಷಗಳಿಂದಲೂ ಕೂಡ ಭಾರತಕ್ಕೆ ಇದು ಒಂದು ದೊಡ್ಡ ಯಶಸ್ಸನ್ನ ತಂದುಕೊಟ್ಟಿದೆ. ಈ ರೀತಿಯಾಗಿ ವ್ಯಾಕ್ಯೂಯೇಷನ್ ಅನ್ನು ಮಾಡೋದನ್ನ ವಿದ್ಯಾರ್ಥಿಗಳನ್ನ ಈಗ ಇರಾನ್ನಿಂದ ವ್ಯಾಕ್ಯೂಯೇಷನ್ ಮಾಡ್ತಾ ಇದ್ದಾರೆ. 110 ಭಾರತೀಯ ವಿದ್ಯಾರ್ಥಿಗಳ ಮೊದಲ ಗುಂಪು ಅಲ್ಲಿಂದ ರವಾನೆ ಆಗ್ತಾ ಇದೆ. ವಾಯುವ್ಯ ಇರಾನ್ನ ಉರ್ಮಿಯಾದಿಂದ ಅರ್ಮೇನಿಯಾ ಮೂಲಕವಾಗಿ ಶಿಫ್ಟ್ ಮಾಡಿಕೊಂಡು ಅಲ್ಲಿಂದ ಕರೆತರುವಂತಹ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ಆ ವ್ಯವಸ್ಥೆ ಎಲ್ಲಾ ರೀತಿಯಲ್ಲಿ ನಡೆದಿದೆ. ಈಗ ಮೊದಲು ಭಾರತೀಯರನ್ನೆಲ್ಲ ಒಂದು ಕಡೆಗೆ ತರ್ತಾ ಇದ್ದಾರೆ. ಹಂತ ಹಂತವಾಗಿ ಅವರನ್ನೆಲ್ಲ ಇಲ್ಲಿಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಅಂದಾಜಿನ ಪ್ರಕಾರ ಅಲ್ಲಿ 10ರಿಂದ 15 ಸಾವಿರ ಭಾರತೀಯರಿದ್ದಾರೆ. ಅದರಲ್ಲಿ ಒಂದು 6ರಿಂದ 7 ಸಾವಿರ ವಿದ್ಯಾರ್ಥಿಗಳಿದ್ದಾರೆ ಅನ್ನುವಂಥ ಒಂದು ಅಂದಾಜು ಲೆಕ್ಕಾಚಾರ ಅಲ್ಲಿದೆ. ಸೊ ಇರಾನ್ನಲ್ಲೂ ಕೂಡ ಇದ್ದಾರೆ, ಇಸ್ರೇಲ್ನಲ್ಲೂ ಕೂಡ ಇದ್ದಾರೆ. ಇಸ್ರೇಲ್ನಲ್ಲಿ ಹೇಗೆ ಅಂತಂದ್ರೆ ಸೇಫೆಸ್ಟ್, ನಾವು ಆರಾಮಾಗಿದ್ದೀವಿ ಅಂತ ಹೇಳ್ತಾರೆ ಅಲ್ಲಿರುವಂಥವ್ರು. ಸೊ ಹಾಗಾಗಿ ಇಸ್ರೇಲಲ್ಲಿ ಸಮಸ್ಯೆ ಇಲ್ಲ. ಇರಾನ್ನಲ್ಲಿರುವಂಥವ್ರಿಗೆ ಸಮಸ್ಯೆ ಬಹುದೊಡ್ಡದಾಗಿದೆ. ಕಾರಣ ಇಸ್ರೇಲ್ ಹೇಗೆ ದಾಳಿ ಮಾಡ್ತಾ ಇದೆ, ಯಾವ ರೀತಿಯಾಗಿ ದಾಳಿ ಮಾಡ್ತಾ ಇದೆ ಅನ್ನುವಂಥ ಅಂದಾಜು ಕೂಡ ಇರಾನಿಗೆ ಸಿಗ್ತಾ ಇಲ್ಲ. ಇಸ್ರೇಲ್ ಒಂದು ರೀತಿಯಾಗಿ ಸುರಕ್ಷಿತವಾಗಿದೆ ಅನ್ನುವಂಥದ್ದನ್ನ ಅಲ್ಲಿರುವಂಥವ್ರು ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿರೋರು ಕೂಡ ಈಗ ವಾಪಸ್ ಬರೋಕ್ಕೆ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಫ್ಲೈಟ್ಗಳು ಇಲ್ಲ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಕಳೆದ 3-4 ವರ್ಷಗಳಿಂದ ಭಾರತ ಈ ನಿಟ್ಟಿನಲ್ಲಿ ನಿರಂತರವಾಗಿ ಹಲವು ಇದೇ ರೀತಿಯಾಗಿ ಘಟನೆಗಳಾದಾಗ ಬೇರೆ ಬೇರೆ ದೇಶಗಳಿಂದ ವಿದ್ಯಾರ್ಥಿಗಳನ್ನ ಅಲ್ಲಿರುವಂತಹ ಭಾರತೀಯರನ್ನು ವ್ಯಾಕ್ಯೂಯೇಷನ್ ಮಾಡೋದ್ರಲ್ಲಿ ಯಶಸ್ಸನ್ನ ಸಾಧಿಸಿದೆ. ಹಾಗಾಗಿ ಭಾರತ ಈ ನಿಟ್ಟಿನಲ್ಲಿ ಪರಿಣಿತರಾಗಿರೋದ್ರಿಂದ ಈಗ ಕರ್ಕೊಂಡು ಬರೋದ್ರಲ್ಲಿ ಯಾವ ಸಮಸ್ಯೆನೂ ಕೂಡ ಆಗ್ಲಿಕ್ಕಿಲ್ಲ ಅನ್ಸುತ್ತೆ ಅಲ್ವಾ ಶಬೀರ್? ಹೌದು. ಈಗ ಇಸ್ರೇಲ್ ಮತ್ತೆ ಇರಾನ್ನ ನಡುವೆ ಸಂಘರ್ಷ ಏರ್ಪಟ್ಟ ಬೆನ್ನಲ್ಲೇ ಅಲ್ಲಿರುವಂತಹ ಭಾರತೀಯರ ರಕ್ಷಣೆಗೆ ಸರ್ಕಾರ ಮುಂದಾಗಿರುವಂತದ್ದು. ಎರಡೂ ದೇಶಗಳಲ್ಲಿರುವಂತಹ ರಾಯಭಾರಿ ಕಚೇರಿಗಳ ಮೂಲಕ ಅಲ್ಲಿರುವಂತಹ ಭಾರತೀಯರನ್ನ ಸಂಪರ್ಕಿಸುವಂತ ಕೆಲಸಗಳಾಗ್ತಾ ಇದಾವೆ. ಮುಖ್ಯವಾಗಿ ಇಸ್ರೇಲ್ಗಿಂತ ಇರಾನ್ನಲ್ಲಿ ಹೆಚ್ಚು ಸಮಸ್ಯೆಗಳಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿನ ಭಾರತೀಯರನ್ನ ರಕ್ಷಣೆಗೆ ಈಗ ಸರ್ಕಾರ ಮುಂದಾಗಿರುವಂತದ್ದು. ಅವರನ್ನ ಬೇರೆ ದೇಶಗಳ ಗಡಿಗಳ ಮೂಲಕ ಹೊರತಂದು ಅಲ್ಲಿಂದ ವಿಮಾನಗಳ ಮೂಲಕ ದೆಹಲಿ ಅಥವಾ ಭಾರತದ ಬೇರೆ ಪ್ರದೇಶಗಳಿಗೆ ತಲುಪಿಸುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಈಗ ಮೊದಲ ಹಂತ ಅಂದ್ರೆ 110 ಜನರ ಒಂದು ಟೀಮ್ ಅನ್ನ ಈಗ ಇರಾನ್ನಲ್ಲಿರುವಂತಹ ಗಡಿ ಪ್ರದೇಶ ಉರ್ಮಿಯಾದಿಂದ ಗಡಿಪಾರು ಅಂದ್ರೆ ಹೊರಗಡೆ ಕರೆತರಲಾಗಿರುವಂತದ್ದು. ಅರ್ಮೇನಿಯಾ ದೇಶದಿಂದ ಅವರನ್ನ ಭಾರತಕ್ಕೆ ಕರೆತರುವಂತ ಪ್ರಯತ್ನಗಳು ಕೂಡ ಆಗ್ತಾ ಇದಾವೆ. ರಾಯಭಾರಿ ಕಚೇರಿಯ ಅಧಿಕಾರಿಗಳು ಇದರ ನೇತೃತ್ವವನ್ನು ವಹಿಸಿಕೊಂಡಿರುವಂತದ್ದು. ವಿದೇಶಾಂಗ ಇಲಾಖೆ ಇದನ್ನ ಮಾನಿಟರ್ ಕೂಡ ಮಾಡ್ತಾ ಇದೆ. ಈಗ ಅರ್ಮೇನಿಯಾದಿಂದ ಮೊದಲ ಬ್ಯಾಚ್ ಭಾರತಕ್ಕೆ ಬರುವಂತ ನಿರೀಕ್ಷೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ಅವರಿಗೆ ವಿಶೇಷ ವಿಮಾನದ ವ್ಯವಸ್ಥೆಯನ್ನು ಕೂಡ ಮಾಡುವಂತ ಪ್ರಯತ್ನಗಳು ಕೂಡ ನಡೀತಾ ಇರುವಂತದ್ದು. ಬಹುತೇಕ ಇವತ್ತು ಮಧ್ಯಾಹ್ನದ ವೇಳೆಗೆ ಅವರು ಅಲ್ಲಿಂದ ಹೊರಡುವಂತ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ. ಇರಾನ್ನಲ್ಲಿ ಸರಿಸುಮಾರು 10,000 ಭಾರತೀಯರಿದ್ದಾರೆ ಅನ್ನುವಂಥ ಅಂಕಿಅಂಶಗಳಿರುವಂಥದ್ದು. ಇದರಲ್ಲಿ 6,000ಕ್ಕಿಂತ ಹೆಚ್ಚು ಜನ ವಿದ್ಯಾರ್ಥಿಗಳೇ ಇರುವಂಥದ್ದು. ಹೀಗಾಗಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಅವರನ್ನು ವಾಪಸ್ ಕರೆತರುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದ್ದಾವೆ. ಅದರ ಮೊದಲ ಭಾಗ ಅಥವಾ ಮೊದಲ ಪ್ರಯತ್ನ ಈಗಾಗಲೇ ಶುರುವಾಗಿರುವಂಥದ್ದು. ಹಂತ ಹಂತವಾಗಿ ಅಲ್ಲಿರುವಂತಹ ಭಾರತೀಯರನ್ನ ಮತ್ತೆ ವಿದ್ಯಾರ್ಥಿಗಳನ್ನ ವಾಪಸ್ ಕರೆತರುವಂತ ನಿಟ್ಟಿನಲ್ಲಿ ಈಗ ಕೆಲಸಗಳು ಕೂಡ ಆರಂಭ ಆಗಿದ್ದಾವೆ. ಬಹುಶಃ ಮುಂದಿನ 1-2 ದಿನಗಳಲ್ಲಿ ಯಾರೆಲ್ಲ ಭಾರತಕ್ಕೆ ಬರಲಿಕ್ಕೆ ಇಚ್ಛೆ ಪಡ್ತಾರೆ ಅವ್ರನ್ನೆಲ್ಲರನ್ನು ಕೂಡ ಸ್ಥಳಾಂತರ ಮಾಡುವಂತ ಕೆಲಸವನ್ನ ವಿದೇಶಾಂಗ ಇಲಾಖೆ ಮತ್ತೆ ಇರಾನ್ನಲ್ಲಿರುವಂತಹ ಭಾರತೀಯ ರಾಯಭಾರಿ ಕಚೇರಿ ಮಾಡಲಿದೆ. ಅರುಣ್.